ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಸಂಡೇ ಸ್ಪೆಷಲು ಇವತ್ತು ನನ್ನ ತಮ್ಮ ಬರ್ತಾ ಇದ್ದಾನೆ. ಅವನ ಜೊತೆ ನಾನು ಮಾತಾಡ್ತಾ ಇಲ್ಲ, ಯಾಕಂದರೆ ಅವನು ರಾಖಿ ಹಬ್ಬಕ್ಕೆ ಬಂದಿರಲಿಲ್ಲ. ಬಾ ಅಂತ ಹೇಳಿದ್ದೆ, ಬಟ್ ಅವನು ಬಂದಿರಲಿಲ್ಲ. ಹಾಗಾಗಿ ನಾನು ಅವತ್ತಿಂದ ಅವನ ಜೊತೆ ಮಾತಾಡ್ತಿಲ್ಲ. ಇವತ್ತು ಬರ್ತಾ ಇದ್ದಾನೆ, ಆ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾಳೆ ನನ್ನ ತಂಗಿ. ನಾನು ಸುಮ್ಮನೆ ಕೂತಿರ್ತೀನಿ ಮುನ್ಸ್ಕೊಂಡಿರೋ ಥರ. ಬಟ್ ಅವ್ನ ರಿಯಾಕ್ಟ್ ಹೇಗಿರುತ್ತೆ ಏನು ಅಂತ ನೋಡೋಣ. ಬಂದಿದ್ದಾನೆ ನನ್ನ ತಂಗಿ ಹತ್ರನೇ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದಾಳೆ ನೋಡಿ. ಫುಲ್ ಝೂಮ್ ಮಾಡಿದ್ದಾರೆ. మన సొసి కనిపిస్తుంది బాబు. అక్క అక్క ಸಸಿ ಪ್ರಾಮಿಸ್ ಮಾಡಿ ಮುಂದಾಡು ಅರ್ಧ ಬನ್ನಿ ಅಕ್ಕ ಕೊನೆಗೆ ದಿರೋದು ಬನ್ನಿ ರೋರ್ ಇದೆ ಕೊತ್ ಸೀರಿಯಸ್ ಆಗಿ ಸಸಿ ಕಸಿ ಬೈತಿ टांग पकड़ टांग दो 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 टांग दो मन बुला ससी दादी ಫೈನಲಿ ಬಂದು ನನಗೆ ಯಾಕೋ ಅವಳು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅವ್ನು ನೋಡಿದ ತಕ್ಷಣ ಹತ್ಬಿಟ್ಟೆ. ಬಟ್ ಅವನು ಕಾಲಿಗೆ ಬೀಳ್ತಾನೆ. ನನ್ನ ತಂಗಿ ಕಾಲಿಗೆ ಬೀಳ್ತು, ಸಮಯ ಕೇಳು ಅಂದರೆ ಕಾಲಿಗೆ ಬೀಳ್ತಾನೆ. ಒಂಥರ ಬೇಜಾರಾಯಿತು ನನಗೆ, ಒಂಥರ ಕಣ್ಣಲ್ಲಿ ನೀರು ಬಂತು. ಬಟ್ ತುಂಬಾ ಖುಷಿ ಆಯಿತು. ಫೈನಲಿ ಅವನಿಗೆ ರಾಖಿ ಕಟ್ಟೋ ಭಾಗ್ಯ ಸಿಕ್ತು ಈ ವರ್ಷವೂ. ಹಾಗೆ ರಾಖಿ ಕಟ್ತಾ ಇದ್ದೀನಿ ನೋಡಿ. ತುಂಬಾ ಖುಷಿ ಆಗುತ್ತೆ ಅಲ್ವಾ. ತಮ್ಮ, ಅಕ್ಕ, ಅಣ್ಣ, ತಂಗಿ, ತಮ್ಮ ಅನ್ನೋ ಒಂದು ಬಾಂಧವ್ಯ ಯಾವತ್ತೂ ಬಿಡೋಕ್ಕಾಗಲ್ಲ. ಅದಷ್ಟು ಅದನ್ನು ಹೇಳೋಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಆ ಬಾಂಧವ್ಯ. ಒಂಥರ ಖುಷಿನೂ ಆಗುತ್ತೆ ಅದನ್ನು ನೋಡಿದ ತಕ್ಷಣ. ಫೈನಲಿ ನನ್ನ ತಮ್ಮ ಬಂದ, ಸರ್ಪ್ರೈಸ್ ಆದೆ, ಆಮೇಲೆ ರಾಖಿನೂ ಕಟ್ಟಿದೆ. ಬಟ್ ಆ ಎಮೋಷ್ನಲ್ ಇದೆ ನೋಡಿ, ಅದನ್ನಂತೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅವನು ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು ನನಗೆ. ಯಾಕಂದರೆ ಪ್ರತಿ ವರ್ಷ ಕಟ್ಟಿ ಈ ವರ್ಷವೂ ಕಟ್ಟಿಲ್ಲ ಅಂತ ತುಂಬಾ ಬೇಜಾರಾಗ್ತಾಯಿತ್ತು. ಬಟ್ ಫೈನಲಿ ಕಟ್ಟಿದ್ನಲ್ಲ, ತುಂಬಾ ಖುಷಿ ಆಯಿತು. ಇವತ್ತು ಹಾಗೆ ನನ್ನ ತಂಗಿ ಇವತ್ತು ನನಗೆ ಫುಲ್ ಸರ್ಪ್ರೈಸ್ ಕೊಡ್ತಾಳಂತೆ. ಏನಂತಂದರೆ ಅವಳೇ ಅಡುಗೆ ಮಾಡಿ ಅವಳೇ ಮನೆ ಕ್ಲೀನ್ ಮಾಡ್ತೀನಕ್ಕ, ನಿನ್ನ ದಿನ ಫುಲ್ಲು ದಿನ ನೀನೇ ಮಾಡ್ತೀಯ, ಇವತ್ತೊಂದು ದಿನ ನಾನು ಟ್ರೈ ಮಾಡ್ತೀನಿ ಅಡುಗೆ ಮಾಡಿ ಮತ್ತು ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿದ್ದಾಳೆ. ಅವಳು ಯಾವ ಥರ ಅಡುಗೆ ಮಾಡ್ತಾಳೆ ಅಂತ ಅದನ್ನು ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಹಾಗೆ ಈ ಫುಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.